ರಾಜ್ಯಾದ್ಯಂತ ನವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿತು. ಸಿಲಿಕಾನ್ ಸಿಟಿಯಲ್ಲೂ ಅದ್ದೂರಿಯಾಗಿ ನವರಾತ್ರಿ ಹಬ್ಬವನ್ನ ಆಚರಿಸಲಾಗ್ತಾ ಇದ್ದು, ಅಯ್ಯೋ ಹಬ್ಬ ಮುಗಿತಲ್ಲ ಅಂತ ಬೇಸರದಲ್ಲಿ ಇದ್ದಂತಹ ಜನರಿಗೆ ಅಂದ್ರೆ ಬ್ಯಾಟರಾಯನಪುರ ದಸರಾ ಖುಷಿಯನ್ನ ಕೊಟ್ಟಿದೆ. ಇಂದಿನಿಂದ 3 ದಿನಗಳ ಕಾಲ ಹಬ್ಬದ ರಂಗು ಮನೆ ಮಾಡಲಿದೆ. ರಂಗೇರಿದ ಬ್ಯಾಟರಾಯನಪುರ ದಸರಾ ಉತ್ಸವ. ದಸರಾ ಉತ್ಸವದ ಸಂಭ್ರಮ, ಭಕ್ತರು ಖುಷ್. ಬ್ಯಾಟರಾಯನಪುರ ದಸರಾಗೆ ಅದ್ದೂರಿ ಚಾಲನೆ. ರಾಜ್ಯಾದ್ಯಂತ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಮನೆಗಳಲ್ಲಿ ನವರಾತ್ರಿ ಉತ್ಸವ ಸಂಭ್ರಮ ಕಳೆಗಟ್ಟಿತ್ತು. ಇತ್ತ ಸಿಲಿಕಾನ್ ಸಿಟಿಯಲ್ಲೂ ದಸರಾ ಉತ್ಸವ ಸಾಗಿ ಬಂದಿದ್ದು, ಹಬ್ಬ ಮುಗಿಯುತ್ತಿದ್ದಂತೆ ಅರೆ ಇಷ್ಟು ಬೇಗ ಹಬ್ಬ ಮುಗೀತಲ್ಲ ಅಂತ ಬೇಸರವಾಗಿದ್ರೆ, ಬ್ಯಾಟರಾಯನಪುರದ ದಸರಾ ಉತ್ಸವ ಹಬ್ಬದ ರಂಗನ್ನ ಹೆಚ್ಚಿಸಿದೆ. 3 ದಿನಗಳ ಕಾಲ ಮತ್ತಷ್ಟು ಹಬ್ಬದ ರಂಗು ಬೆಂಗಳೂರಿನಲ್ಲಿ ಮನೆ ಮಾಡಲಿದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಬ್ಯಾಟರಾಯನಪುರ ದಸರಾ ಉತ್ಸವ ಶೀರ್ಷಿಕೆ ಅಡಿಯಲ್ಲಿ ಕಳೆದ 3 ವರ್ಷಗಳಿಂದ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು, ನಿನ್ನೆ 4ನೇ ವರ್ಷದ ದಸರಾ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ನಟಿ ತಾರಾ, ನಿರಂಜನ್ ದೇಶಪಾಂಡೆ ಹಾಗೂ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿ ತಿಮ್ಮೇಶ್ ಗೌಡ ಭಾಗಿಯಾಗಿದ್ದರು. ನಮ್ಮ ನಿರೀಕ್ಷೆಗೂ ಮೀರಿ ಬ್ಯಾಟರಾಯನಪುರ ಜನ ರೆಸ್ಪಾನ್ಸ್ ಮಾಡಿದ್ದಾರೆ. ಕಳೆದ 3 ವರ್ಷ ಒಂದು ದಿವಸದ ದಸರಾ ಆಗಿತ್ತು. 3 ವರ್ಷದ ದಸರಾ ಯೋಚನೆ ಮಾಡಿದಾಗ ಸಾಂಸ್ಕೃತಿಕವಾಗಿ ಒಂದು ವಾತಾವರಣವನ್ನು ನಮ್ಮ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಏನು ಹೊರಟಿವಿ. ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಯುವ ದಸರಾ ಇದಕ್ಕಿಂತ ಜೋರಾಗಿರುತ್ತೆ ಅಂತಕ್ಕಂಥ ಭರವಸೆ ಈಗಾಗಲೇ ಮೂಡಿದೆ. ವಿದ್ಯಾರಣ್ಯಪುರದ NTI ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 10,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಮಾಡಲಾಗಿದ್ದು, ಸಾವಿರಾರು ಜನ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ಬಂದಿದ್ರು. ನಿನ್ನೆಯಿಂದ ಆರಂಭವಾಗಿರುವ ಕಾರ್ಯಕ್ರಮ 2 ದಿನಗಳ ಕಾಲ ನಡೆಯಲಿದ್ದು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯಲಿವೆ. ನಿಜವಾಗ್ಲೂ ಈ ವೇದಿಕೆ ಸುತ್ತಮುತ್ತ ನೋಡಿದಾಗಲೇ ಅನ್ನಿಸ್ತು, ಯಾವುದೇ ಮಳೆ ಬಂದರೂ ತೊಂದರೆ ಆಗದಂಗೆ ಜನರಿಗೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಅನಿಸುತ್ತೆ. ಮತ್ತೊಮ್ಮೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯ. ನೆಕ್ಸ್ಟ್ ಸತಿ ನಮ್ಮ ಸರ್ಕಾರನೇ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಒಟ್ನಲ್ಲಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ದಸರಾ ಉತ್ಸವ ಆರಂಭಗೊಂಡಿದ್ದು, 3 ದಿನಗಳ ಕಾಲ ಈ ಹಬ್ಬ ಅಲ್ಲಿನ ನಿವಾಸಿಗಳನ್ನ ರಂಜಿಸಿ ರಸದೌತಣ ನೀಡೋದಂತೂ ಪಕ್ಕ. ಶರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಬ್ಯಾಟರಾಯನಪುರ ದಸರಾ ಉತ್ಸವ ವಿಜೃಂಭಣೆಯಿಂದ ಸಾಗಿದೆ. ಅಕ್ಟೋಬರ್ 3 ಶುಕ್ರವಾರ ಆರಂಭವಾದಂತಹ ಬ್ಯಾಟರಾಯನಪುರ ದಸರಾ ಉತ್ಸವ ಅಕ್ಟೋಬರ್ 5 ಭಾನುವಾರದವರೆಗೂ ನಡೆಯಲಿದೆ. ಇವತ್ತು ದಸರಾ ಉತ್ಸವದಲ್ಲಿ ರಾಜ್ಯದ ಹೆಸರಾಂತ ಸಂಗೀತ ನಿರ್ದೇಶಕ ಗುರುಕಿರಣ್ ಹಾಗೂ ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಅವರ ತಂಡದಿಂದ ಸಂಗೀತ ರಸಸಂಜೆ ನಡೆಯಲಿದೆ. ಜೊತೆಯಲ್ಲೇ ನಮ್ಮೂರ ಪ್ರತಿಭೆಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಅಂತ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡ ಅವರು ಮಾಹಿತಿಯನ್ನು ನೀಡಿದ್ದಾರೆ.